ಕಿಚನ್ ಸರ್. ಕಿಚನ್ನು ಸರ್ ಹೇಳಿದ್ರು ನಾವು ಸ್ಟ್ರೇಟ್ ಲೈನ್ ಕಿಚನ್ ಮಾಡಿದೀವಿ ಹೌದು ಸರ್ ಅಂತ. ಸರ್ ಕಿಚನ್ ಆಕ್ರಿಲಿಕ್ ಕಿಚನ್, ವಾಟ್ ಇಸ್ ದ ಸೈಜ್ ಸರ್? ಕಲರ್ ಏನಿದೆ ಸರ್ ಇದು? ಸರ್ ಇದು 12x6 ಅಷ್ಟೇ ಬರೋದು ನಿಮ್ಗೆ. ನಿಮ್ಗೆ 3 ಫೀಟ್ ಡೋರ್ ಓಪನಿಂಗ್ ಗೆ ಹೊರಗಡೆ ಒಂದು ಯುಟಿಲಿಟಿ ಬರೋದ್ರಿಂದ ಸರಿ ಡೋರ್ ಓಪನಿಂಗ್ ಜಾಗ ಬಿಟ್ಟಿದ್ದಾರೆ. ಓಕೆ. ಮಿಕ್ಕಿರೋದು ಇದು ಬರೀ ಸ್ಟ್ರೈಟ್ ಲೈನ್ ಅಷ್ಟೇ ಬರೋದು. ಇದನ್ನ ಡೈನಿಂಗ್ ಸ್ಪೇಸ್ ಅಂತ ಏನ್ ತಗೊಂಡಿದೀವಲ್ಲ ಸರ್, ಇಲ್ಲಿ ಒಂದು ಅವ್ರಿಗೆ ಕ್ರಾಕರಿನೂ ಬೇಕಿತ್ತು, ಒಂದು ಹ್ಯಾಂಡ್ ವಾಶ್ ಬೇಸಿನ್ ಬೇಕಿತ್ತು. ಅದಕ್ಕಾಗಿ ಇಲ್ಲಿ ನಾವು ಜಸ್ಟ್ ನಿಮಗೆ ಇದೇನಿದೆ ಡೈನಿಂಗ್ ಟೇಬಲ್ ಜೊತೆಗೆ ಇಲ್ಲೊಂದು ಕ್ರಾಕರಿ ಯೂನಿಟ್ ತಗೊಂಡಿದೀವಿ ಸರ್. ಇಲ್ಲಿ ತಗೊಂಡ್ರ ಇದನ್ನ? ಇದು ನೋಡ್ಬೋದು ಸರ್, ಇದೊಂದು ಸ್ವಲ್ಪ ದುಬೈ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿರೋದು. ನಿಮ್ಗೆಲ್ಲ ಇದೆಲ್ಲ ಗೋಲ್ಡನ್ ಥೀಮ್ ಅಲ್ವಾ? ಟಿಂಟೆಡ್ ಗ್ಲಾಸ್ ಬರುತ್ತೆ. ಇಲ್ಲಿ ನಿಮ್ಗೆ ಕುಶನ್ ವಿತ್ ಫಿಕ್ಸ್ಡ್ ಸೀಟರ್ ಸರ್. ಇದು ನೀವೇ ಮಾಡ್ಕೊಟ್ರಾ? ಇದು ನಾವೇ ಮಾಡ್ಕೊಟ್ಟಿರೋದು. ಇದ್ರ ಕೆಳಗಡೆ ಸ್ಟೋರೇಜ್ ಇದೆ. ಓಕೆ. ಇದ್ರೊಳಗಡೆ ಕೆಳಗಡೆ ಅದೇ ಇದ್ರ ಕೆಳಗಡೆ. ಹೌದೌದು, ಪರವಾಗಿಲ್ಲ ಸರ್. 2 in 1 ಇದು. 2 in 1 ಇದು. ಮತ್ತೆ ಇಲ್ಲೂ ಸ್ಟೆಪ್ಸ್ ಏನ್ ಕಾಣಿಸ್ತಾ ಇದೆಯಲ್ಲ ಸರ್, ಇಲ್ಲೂ ಸ್ಟೋರೇಜ್ ಬರುತ್ತೆ ನಿಮ್ಗೆ. ಇದು ಹಿಂದ್ಗಡೆ. ಹೌದು. ಪರವಾಗಿಲ್ಲ, ಒಳ್ಳೆ ಐಡಿಯಾ. ಮತ್ತೆ ಇಲ್ಲಿ ನೋಡ್ಬೋದು ಸರ್, ನಿಮ್ಗೆ ಇದು ವ್ಯಾನಿಟಿ ತರ ಒಂದು ಕಾಮನ್ ವ್ಯಾನಿಟಿ ವಾಶ್ ಬೇಸಿನ್. ನಿಮ್ಗೆ ಒಳಗಡೆ ಸ್ಟೋರೇಜ್ ಇದೆ. ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀರಾ. ಮತ್ತೆ ಇಲ್ಲೊಂದು ಸಿಂಕ್ ಬಂದಿದೆ ಸರ್. ಕಾರ್ಡ್ಸ್ ಹಾಕಿ ಸಿಂಕ್ ಹಾಕಿ ಗೋಲ್ಡನ್ ಟ್ಯಾಪ್ ಹಾಕಿ ಕೊಟ್ಬಿಟ್ರೆ. ಟ್ಯಾಪ್ ನೋಡ್ಬೋದು. ಇದು ಟ್ಯಾಡೋ ಟೈಲ್ಸ್ ಅಲ್ವಾ? ಇದು ಟ್ಯಾಡೋ ಟೈಲ್ಸ್. ಜೊತೆಗೆ ಇಲ್ಲಿ ನಮ್ಗೆ ಟಾಲ್ ಯೂನಿಟ್ ಮಾಡಿದ್ರೆ ಬೇರೆ ಏನಕ್ಕೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಈ ವ್ಯಾನಿಟಿ ಪಕ್ಕ ಒಂದು ಟಾಲ್ ಯೂನಿಟ್ ತಗೊಂಡಿದ್ದೀವಿ ಸರ್. ಪ್ಯಾಂಟ್ರಿ ಯೂನಿಟ್ ಬರುತ್ತೆ ಕಂಪ್ಲೀಟ್ ಆಗಿ. ಹೌದು. ಕಲರ್ ಯಾವ್ದು ಇದು? ಕಲರ್ ಗೊತ್ತಾಗ್ಲಿಲ್ಲ. ಪಿಸ್ತಾ ಗ್ರೀನ್ ಇದು? ಆಲ್ಮೋಸ್ಟ್ ಪಿಸ್ತಾ ಗ್ರೀನ್ ಸರ್. ಗ್ರೀನ್ ಫ್ಯಾಮಿಲಿನೇ. ನಿಮ್ಗೆ ಒಂದ್ ಸ್ವಲ್ಪ ವೈಟಿಶ್ ಕಲರ್ ಅಲ್ಲಿ ಬರುತ್ತೆ ಅಷ್ಟೇ. ಲೈಟ್ ಅಲ್ವಾ ಸರ್? ಲೈಟ್ ತುಂಬಾ ಕಲರ್. ಓಕೆ ಓಕೆ ಓಕೆ. ಇದನ್ನ ಕಾಂಪ್ಲಿಮೆಂಟ್ ಮಾಡಕ್ಕೆ ಇಲ್ಲೊಂದು ಲಾಫ್ಟ್ ಕೂಡ ಲಾಫ್ಟ್ ಹಾಕಿದ್ದೀರಾ. ವೆರಿ ನೈಸ್, ಸೂಪರ್ ಸರ್. ಆಮೇಲೆ ಇದು ಎಂಟೈರ್ ಆಗಿ ಲಾಫ್ಟ್ ಬಂತ ಇದು? ಇದು ಫುಲ್ ಸ್ಟ್ರೈಟ್ ಲೈನ್ ಲಾಫ್ಟ್ ಬರುತ್ತೆ ಸರ್. ತುಂಬಾ ಸ್ಟೋರೇಜ್ ತುಂಬಾ ಸಿಗುತ್ತೆ ಬಿಡಿ ಸರ್. ಹೌದು ಸರ್. ಇದು ನೀವು ಹೇಳಿದ್ರಲ್ಲ ದುಬೈ ಡಿಸೈನ್. ಸರ್ ಇದು ಫ್ಲೂಟೆಡ್ ಗ್ಲಾಸ್ ವಿತ್ ನಿಮ್ಗೆ ಗೋಲ್ಡನ್ ಅಲ್ಯೂಮಿನಿಯಂ ಫ್ರೇಮ್ಸ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಒಳಗಡೆ ಎಲ್ಲ ನಿಮಗೆ ಗ್ಲಾಸ್ ಶೆಲ್ಫ್ಸ್ ಹಾಕೊಟ್ಟಿದ್ದೀರಾ. ಓಕೆ. ಆಮೇಲೆ ಇದು ಸ್ಪೈಸ್ ರ್ಯಾಕ್. ಎರಡು ಸ್ಪೈಸ್ ರ್ಯಾಕ್ಸ್ ಬರುತ್ತೆ ಸರ್. ಇಲ್ಲಿ ಮತ್ತೆ ಇಲ್ಲಿ ಸ್ಪೈಸ್ ರ್ಯಾಕ್ ಬರುತ್ತೆ. ಇದು ಅಷ್ಟೇ ನಿಮಗೆ ಲಿಫ್ಟ್ ಅಪ್. ಅಪ್ಲಿಫ್ಟರ್ ಹಾಕ್ಬಿಟ್ಟಿದ್ದೀರಾ? ಲಿಫ್ಟರ್ ಹಾಕಿದ್ದೀವಿ ಸರ್. ಓಕೆ, ವೆರಿ ನೈಸ್. ನಾರ್ಮಲ್ ಕಾಮನ್ ಆಗಿ ಈ ತರ ಓಪನ್ ಮಾಡ್ಕೊಳ್ಳೋದು. ಇದು ಓಪನೇಬಲ್. ಕೆಳಗಡೆ ಬಾಟಮ್ ಸರ್, ಬಾಟಮ್ ಬಂದ್ಬಿಟ್ಟು ಇಲ್ಲಿ ಸಿಂಕ್ ಬರುತ್ತೆ. ಸಿಂಕ್ ಕೆಳಗಡೆ ಜಸ್ಟ್ ನಿಮಗೆ ನಾರ್ಮಲ್ ಸ್ಟೋರೇಜ್ ಸಿಂಕ್ ಏರಿಯಾ. ಓಕೆ. ಅಂಡರ್ ದಿ ಸಿಂಕ್ ಆರೋ ಬರುತ್ತೆ ಸರ್. ಇಲ್ಲಿ ಅಂಡರ್ ಸಿಂಕ್ ಆರೋ ಹಾಕುತ್ರಾ? ಹೌದು ಸರ್. ಇದು ನಾರ್ಮಲ್ ಫುಲ್ ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ. ಬೇಡ್ ಸಾಫ್ಟ್ ಕ್ಲೋಸರ್. ಓಕೆ. ಇಲ್ಲಿ ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸಸ್ ಇದೆ ಸರ್. ಬಿಗ್ ಅಲ್ವಾ ಸರ್ ಇದು? ಇದು ಬಿಗ್ ಸೈಜ್, ತುಂಬಾ ದೊಡ್ಡದು. ಓಕೆ. ಇಲ್ಲೂ ಅಷ್ಟೇ ಸರ್, ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಮತ್ತೆ ಇಲ್ಲಿ ಸೆಟ್ ಆಫ್ 3 ಬರುತ್ತೆ ಸರ್. ಇದು 3 ಇದೆಯಾ? ಇದು 3 ಬರುತ್ತೆ. ಏನು ಸರ್ ಟೋಟಲ್ 7 ಬರ್ತಾ ಇದೆಯಾ ಇಲ್ಲಿ? ಇಲ್ಲಿ ಕಟ್ಲರಿ ಟ್ರೇ, ಕಟ್ಲರೀಸ್ ಹಾಕಿದ್ರೆ PVC ಕಟ್ಲರಿ. ಇಲ್ಲಿ ನಿಮಗೆ ಕಪ್ ಅಂಡ್ ಸಾಸರ್ ತರ ಇದೆ. ಬರುತ್ತೆ. ಇಲ್ಲಿ ನಿಮಗೆ ತಾಲಿ ಹಾಕೊಟ್ರೆ ಇಲ್ಲಿ. ಮತ್ತೆ ಇಲ್ಲಿ ಅಷ್ಟೇ ಸರ್, ನಿಮಗೆ ಒಂದು ಬಾಟಲ್ ಪುಲ್ಔಟ್ ಬರುತ್ತೆ ಸರ್ ಲಾಸ್ಟ್ ಅಲ್ಲಿ. ಹೌದು, ಅದು ಟ್ಯಾಂಡಮ್ ಹಾಕಿ ಬಿಟ್ಟಿದ್ದೀರಾ? ಹೌದು ಸರ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಕಾಂಪ್ಯಾಕ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಆಕ್ಸೆಸರೀಸ್ಗೆ ಇಲ್ಲಿ ಹೆಚ್ಚು ಕಮ್ಮಿ ಏನು ಮಾಡಿಲ್ಲ ಸರ್. ಎಲ್ಲ ಕಂಪ್ಲೀಟ್ ಆಗಿ ಯೂನಿಟ್ ಅಲ್ಲಿ ಏನೇನು ಬೇಕು ಎಲ್ಲಾನು ತೋರಿಸಿದೀವಿ ನಿಮಗೆ. ಇದೊಂದು ಬ್ಯೂಟಿಫುಲ್ ಸ್ಟ್ರೈಟ್ ಲೈನ್ ಕಿಚನ್ ತರ ಬರುತ್ತೆ ಸರ್. ಇದ್ರ ಜೊತೆಗೆ ಇದು ಸ್ವಲ್ಪ ಗೋಲ್ಡನ್ ಟಚ್ ಇರಲಿ ಅಂತ ಹೇಳ್ಬಿಟ್ಟು ಈ ಫ್ಲೂಟೆಡ್ ಗ್ಲಾಸ್ ಜೊತೆ ತಗೊಂಡಿದ್ದೀವಿ. ಇದು ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಸರ್. ಓಕೆ ಓಕೆ ಓಕೆ. ಅಂಡ್ ಇಲ್ಲೊಂದು ಮಿನಿ ಫಾಲ್ ಸೀಲಿಂಗ್. ಇದು ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಸರ್, ನಾವು ಲಿವಿಂಗ್ ಏರಿಯಾದಲ್ಲಿ ಏನ್ ತಗೊಂಡಿದೀವಿ ಅದನ್ನೇ ಕಾಂಪ್ಲಿಮೆಂಟ್ ಮಾಡ್ಕೊಂತಾ ಇದೀವಿ. ಇಲ್ಲೂ ಅಷ್ಟೇ ಜಸ್ಟ್ ಬಾರ್ಡರ್ಸ್ ಬರುತ್ತೆ. ಸೆಂಟ್ರಲ್ ಖಾಲಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ PVC ಸೀಲಿಂಗ್ ತಗೊಂಡಿದೀವಿ. ಆಮೇಲೆ ಮುಂದೆ ಬಂದ್ರೆ ಈ ಕಡೆ ಬಂದ್ರೆ ಒಂದು ಸ್ಟೋರೇಜ್ ಯೂನಿಟ್ ತರ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಒಂದು ಸ್ಟೋರ್. ಇದು ಜಸ್ಟ್ ಒಂದು ಸ್ಟೋರೇಜ್ ಅಲ್ವಾ ಸರ್? ಜಸ್ಟ್ ಒಂದು ಸ್ಟೋರೇಜ್, ಸಿಂಪಲ್ ಸ್ಟೋರೇಜ್. ಕಿಚನ್ ಚಿಕ್ಕದಾಯ್ತು ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಅಲ್ಲಿ ಸ್ಟೋರೇಜ್ ಸರ್. ಇಲ್ಲೂ ಅಷ್ಟೇ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ತಗೊಂಡಿದೀವಿ. ಮತ್ತೆ ನಿಮಗೆ ಕಾಟ್ಸ್ ನೋಡ್ಬೋದು, ಎಲ್ಲ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಅಪ್ ಬರುತ್ತೆ. ಜೊತೆಗೆ ನಿಮಗೆ ಕ್ಯಾಂಟಿಲಿವರ್ಸ್ ತರ ಬರುತ್ತೆ ಸರ್. ಓ, ಅಂದ್ರೆ ರೌಂಡ್ ಅಪ್ ತಗೊಂಡಿರೋದು. ನಿಮಗೆ ಇಲ್ಲೂ ಅಷ್ಟೇ ಒಂದು ಅಪಾಲ್ಸ್ಟ್ರಿ ಹೆಡ್ ಬೋರ್ಡ್ ಬರುತ್ತೆ. ಇಲ್ಲೂ PVC ಸೀಲಿಂಗ್ ತಗೊಂಡಿದ್ದೀವಿ. PVC ಸೀಲಿಂಗ್. ಅಂಡ್ ಇದು ಒಂದು ಡ್ರೆಸ್ಸಿಂಗ್ ಯೂನಿಟ್ ಜೊತೆಗೆ ಒಂದು ಸ್ಟೋರೇಜ್ ಸರ್. LED ಹಾಕಿದ್ದೀರಾ? LED ಹಾಕಿದ್ದೀವಿ. ಇದು ಕಲರ್ ಚೇಂಜ್ ಆಗುತ್ತೆ ಸರ್. LED ಮಿರರ್. ಓಕೆ ಓಕೆ. ಲೈಟ್ ಡಿಮ್ ಮಾಡ್ಕೊಂಡು ಗೊತ್ತಾಯ್ತು ಸರ್, ಅರ್ಥ ಆಯ್ತು. ಅಂಡ್ ಈ ಕಡೆ ವಾರ್ಡ್ರೋಬ್ ಪ್ಯಾಟರ್ನ್ಸ್ ನೋಡ್ಬೋದು ಸರ್. ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಹಾಫ್ ಮೂನ್ ತರ ಬರುತ್ತಲ್ಲ, ಆ ತರ ಪ್ಯಾಟರ್ನ್ಸ್ ಅಲ್ಲಿ ತಗೊಂಡಿದೀವಿ. ವೈಟ್ ಜೊತೆಗೆ ಗ್ರೇ ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ನ ಮ್ಯಾಚ್ ಮಾಡ್ಕೊಂಡಿರೋದು ಸರ್. ಕಾಂಬಿನೇಷನ್ ಅಲ್ವಾ? ಕಾಂಬಿನೇಷನ್ಸ್ ಅಲ್ಲಿ ಬಂದಿರೋದು. ಈ ತೆಗೆದ್ಬೇಡ. ಇದು ನೋಡ್ಬೋದು ಸರ್, ಇದು ನಿಮಗೆ ವೈಟ್ ಜೊತೆಗೆ ಗ್ರೇ ಕಲರ್ ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ತಗೊಂಡಿದ್ದೀವಿ. ವಿತ್ ನಿಮಗೆ ಗೋಲ್ಡ್ ಕಲರ್ ಹ್ಯಾಂಡಲ್ಸ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ರಿಫ್ಲೆಕ್ಟಿವ್ ಬೇರೆ. ರಿಫ್ಲೆಕ್ಟಿವ್. ಮತ್ತೆ ನಿಮ್ಗೆ ಇಲ್ಲೂ ಅಷ್ಟೇ ಸರ್, ನಿಮಗೆ 3 ಡೋರ್ಸ್ ಶಟರ್ ಬರುತ್ತೆ ಸರ್. ಇದು ಎಲ್ಲ ಸ್ಲೈಡಿಂಗ್ ಬರೋದ್ರಿಂದ ನಿಮಗೆ ಒಂದಕ್ಕೆ ಡಿಸೈನ್ ಕಾಂಪ್ಲಿಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು
ರೈಟ್ ಸೈಡ್ದು ಮತ್ತೆ ಲೆಫ್ಟ್ ಸೈಡ್ದು ನಿಮ್ಗೆ ಹಾಫ್ ಪ್ಯಾಟರ್ನ್ ಬರುತ್ತೆ. ಇದು ನಿಮಗೆ ಫುಲ್ ಪ್ಯಾಟರ್ನ್ ತರ ಡಬಲ್ ಸೈಡ್ ಅಲ್ಲಿ ತಗೊಂಡಿರೋದು. ಡಬಲ್ ಸೈಡ್ ಮಾಡಿದ್ದೀರಾ? ಓಕೆ, ಇದು ವೈಟ್ ಅಲ್ವಾ ಸರ್ ಇದು? ವೈಟ್ ಮತ್ತೆ ಗ್ರೇ ಫಿನಿಶ್ ಅಲ್ಲಿ ಬರುತ್ತೆ. ಗ್ರೇ ಕಾಂಬಿನೇಷನ್. ಗ್ರೇ ಕಾಂಬಿನೇಷನ್ ಬರುತ್ತೆ. ಓಕೆ, ಸೂಪರ್. ಆಮೇಲೆ ಇದೊಂದು ಸ್ವಲ್ಪ ಮ್ಯಾಟ್ ಗೋಲ್ಡ್ ಕಲರ್ ಅಲ್ಲಿ ನಿಮಗೆ ನಾಬ್ಸ್ ಬರುತ್ತೆ ಸರ್. ಕಾರ್ನರ್ದು ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಸರ್ ನಿಮ್ಗೆ ಒಂದು ಸ್ವಲ್ಪ ಸ್ಟೋರೇಜ್ ಯೂನಿಟ್, ಡ್ರೆಸ್ಸಿಂಗ್ ಕಂಪ್ಲೀಟ್ ಆಗಿ ಫುಲ್ ತಗೊಳಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ದು ನೀವು ಆ ಸ್ಟೋರೇಜ್ ಏನು ಬರುತ್ತೆ, ಪರ್ಫ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ಅಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸರ್. ಇದು ಬಾಲ್ಕನಿ. ಬಾಲ್ಕನಿಯಲ್ಲಿ ಒಂದು ಜಸ್ಟ್ PVC ಮಾಡಿದ್ದೀರಾ? ಎಲ್ಲ ಬಾಲ್ಕನಿಗೂ ಮಾಡಿದ್ದೀರಾ? ಎಲ್ಲ ಬಾಲ್ಕನಿಗೂ ಮಾಡ್ಕೊಂಡಿದ್ದೀವಿ ಸರ್. ಸೀಲಿಂಗ್. ಸೀಲಿಂಗ್. ಓಕೆ, ನೋಡಿ